ಹಾಯ್ ಫ್ರೆಂಡ್ಸ್, ಇವತ್ತು ನಾವು ವಿಟಿಯು ಜಾವಾ ಪ್ರೋಗ್ರಾಮಿಂಗ್ ಲ್ಯಾಬ್ ಮತ್ತು ಫಸ್ಟ್ ಮತ್ತೆ ಸೆಕೆಂಡ್ ಸೆಮಿಸ್ಟರ್ ಸ್ಟೂಡೆಂಟ್ಸ್ ಇರುವ 4ನೇ ಪ್ರೋಗ್ರಾಮ್ ಸಾರ್ಟಿಂಗ್ ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋಣ. ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಈ ರೀತಿ ಇದೆ. ರೈಟ್ ಅ ಜಾವಾ ಪ್ರೋಗ್ರಾಮ್ ಟು ಸಾರ್ಟ್ ಲಿಸ್ಟ್ ಆಫ್ ಎಲಿಮೆಂಟ್ಸ್ ಇನ್ ಅಸೆಂಡಿಂಗ್ ಅಂಡ್ ಆರ್ಡರ್ ಡಿಸೆಂಡಿಂಗ್ ಆರ್ಡರ್. ಏನ್ ಕೇಳ್ತಾ ಇದಾರೆ ಇವರು? ಒಂದು ಅರೇ ಇರತ್ತೆ, ಆ ಅರೇನ ಅಸೆಂಡಿಂಗ್ ಮತ್ತೆ ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ನಾವು ಬರಿಬೇಕು ಅಂತ ಹೇಳ್ತಾರೆ. ಸೊ ಫಸ್ಟ್ ಒಂದು ಅರೇ ಎ ಅಂತ ತಗೋಣ. ಇದ್ರಲ್ಲಿ ಏನೇನ್ ಎಲಿಮೆಂಟ್ಸ್, ಒಂದು 5 ಎಲಿಮೆಂಟ್ ಇದೆ ಅಂತ ಅನ್ಕೋಣ. 5, 10, 2, 25, 1. ಇದು 5 ಎಲಿಮೆಂಟ್ ಇದೆ ಅಂತ ಅನ್ಕೋಣ. ಇದು ಯೂಸರ್ ಇನ್ಪುಟ್ ಆದ್ರೆ ಔಟ್ಪುಟ್ ಏನ್ ಬರ್ಬೇಕು? ಅಸೆಂಡಿಂಗ್ ಆರ್ಡರ್ ಅಲ್ಲಿ ಇದು ಸಾರ್ಟ್ ಆಗಿರ್ಬೇಕು. ಸೊ 1, 2, 5, 10, 25 ಅಂತ ಫಸ್ಟ್ ಔಟ್ಪುಟ್ ಬರಬೇಕು. ನೆಕ್ಸ್ಟ್ ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ಸಾರ್ಟ್ ಆಗಬೇಕು. ಸೊ ಅದು ಹೈಯೆಸ್ಟ್ ನಂಬರ್ ಫಸ್ಟ್ 25, 10, 5, 2, 1 ಈ ತರ ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ಸೆಕೆಂಡ್ ಔಟ್ಪುಟ್ ಬರಬೇಕು. ಇದಕ್ಕೆ ಜಾವಾ ಅಲ್ಲಿ ಸುಮಾರು ಸಾರ್ಟಿಂಗ್ ಟೆಕ್ನಿಕ್ಸ್ ಇದೆ. ಒಂದು ಬಬಲ್ ಸಾರ್ಟ್ ಮತ್ತೆ ಮರ್ಜ್ ಸಾರ್ಟ್, ಈ ತರ ಎಷ್ಟೊಂದಿದೆ. ನಾವು ಇಲ್ಲಿ ಬಬಲ್ ಸಾರ್ಟ್ ಅನ್ನೋ ಒಂದು ಟೆಕ್ನಿಕ್ ನ ಯೂಸ್ ಮಾಡ್ತಾ ಇದೀವಿ. ಈ ಬಬಲ್ ಸಾರ್ಟ್ ಅಲ್ಗಾರಿದಮ್ ಹೇಗೆ ವರ್ಕ್ ಆಗತ್ತೆ ಅಂದ್ರೆ, ಮೇನ್ 3 ಸ್ಟೆಪ್ಸ್ ನೀವು ನೆನ್ಪಿಟ್ಕೊಬೇಕು. ಒಂದು, ಟೆಂಪ್ರರಿ ವೇರಿಯೇಬಲ್ಗೆ ಫಸ್ಟ್ ಎಲಿಮೆಂಟ್ ನ ಸೆಟ್ ಮಾಡಬೇಕು. ಎ ಆಫ್ ಐ ಅಂತ ತಗೋಣ. ಐ ಅಂದ್ರೆ ಫಸ್ಟ್ 0 ಇರುತ್ತೆ, ಆಮೇಲೆ 1 ಇರುತ್ತೆ. ಸೊ ಚೇಂಜ್ ಆಗ್ತಾ ಇರುತ್ತೆ. ಸೊ ಇಲ್ಲಿ ಫಸ್ಟ್ ಎಲಿಮೆಂಟ್ ನ ಟೆಂಪ್ರರಿ ವೇರಿಯೇಬಲ್ಗೆ ಸ್ಟೋರ್ ಮಾಡ್ಕೊಬೇಕು. ಆಮೇಲೆ ಆ ಫಸ್ಟ್ ಎಲಿಮೆಂಟ್ ಇರೋ ಜಾಗಕ್ಕೆ ನೆಕ್ಸ್ಟ್ ಎಲಿಮೆಂಟ್ ನ ಸ್ಟೋರ್ ಮಾಡ್ಕೊಬೇಕು. ಆಮೇಲೆ ಆ ನೆಕ್ಸ್ಟ್ ಎಲಿಮೆಂಟ್ಗೆ ನಾವು ಟೆಂಪ್ರರಿ ವೇರಿಯೇಬಲ್ ಇರೋದ್ರಲ್ಲಿ ಮತ್ತೆ ವಾಪಸ್ ಸ್ಟೋರ್ ಮಾಡ್ಬೇಕು. ಸೊ ಏನ್ ಮಾಡ್ತಾ ಇದೀವಿ ಬೇಸಿಕಲಿ ಅಂದ್ರೆ, ಈ ಎರಡು ವ್ಯಾಲ್ಯೂನ ಚೆಕ್ ಮಾಡ್ತೀವಿ. ಅಕಸ್ಮಾತ್ ಇದು ಇದಕ್ಕಿಂತ ದೊಡ್ಡದಾಗಿತ್ತು ಅಂದ್ರೆ ಇದ್ರ ಜಾಗದಲ್ಲಿ ಇದ್ರ ಜಾಗದಲ್ಲಿ ಇದನ್ನ ಹಾಕ್ತಾ ಇದೀವಿ. ಸೊ ಇಲ್ಲಿ 5 ಮತ್ತೆ 10 ನ ಕಂಪೇರ್ ಮಾಡತ್ತೆ. 5 ಮತ್ತೆ 10, 5 ಕಮ್ಮಿ ಇರೋದ್ರಿಂದ ಇಲ್ಲಿ ಏನು ಸ್ವಾಪ್ ಮಾಡಲ್ಲ. ನೆಕ್ಸ್ಟ್ 10 ಮತ್ತೆ 2 ನ ಕಂಪೇರ್ ಮಾಡತ್ತೆ. ಇಲ್ಲಿ 2 ಕಮ್ಮಿ ಇರೋದ್ರಿಂದ ಫಸ್ಟ್ ಇಟರೇಷನ್ ಅಲ್ಲಿ ಏನಾಗತ್ತೆ, 2 ಮತ್ತೆ 10 ಜಾಗ ಬದಲಾಯಿಸುತ್ತೆ. ಸೊ ನಿಮ್ಗೆ ಅರೆ ಈ ತರ ಕಾಣಿಸುತ್ತೆ. 5, 2, 10, 25, 1 ಅಂತ ಕಾಣಿಸುತ್ತೆ. ನೆಕ್ಸ್ಟ್ 10 ಮತ್ತೆ 25 ಕಂಪೇರ್ ಮಾಡುತ್ತೆ. ಇಲ್ಲಿ 25 ಮತ್ತೆ ದೊಡ್ಡದಾಗಿರೋದ್ರಿಂದ ಸೊ ಹಿಂಗೆ ಇರುತ್ತೆ. ಮತ್ತೆ 25 ಮತ್ತೆ 1 ಕಂಪೇರ್ ಮಾಡುತ್ತೆ. 1 ಚಿಕ್ಕದಾಗಿರೋದ್ರಿಂದ ಸ್ವಾಪ್ ಆಗುತ್ತೆ. ಸೊ ಆವಾಗ ನಮ್ಮ ಅರೆ 5, 2, 10, 1, 25 ಅಂತ ಇರುತ್ತೆ. ಮತ್ತೆ ಇದೆರಡು ಕಂಪೇರ್ ಮಾಡುತ್ತೆ. ಇದೆರಡು 2 ಚಿಕ್ಕದಾಗಿರೋದ್ರಿಂದ ಸ್ವಾಪ್ ಆಗುತ್ತೆ 125 ಅಂತ. ಮತ್ತೆ 5 ಮತ್ತೆ 10 ಕಂಪೇರ್ ಮಾಡುತ್ತೆ. 5 ಚಿಕ್ಕದಾಗಿರೋದ್ರಿಂದ ಅಲ್ಲೇ ಇರುತ್ತೆ. ಮತ್ತೆ 1 ಮತ್ತೆ 10 ಕಂಪೇರ್ ಮಾಡುತ್ತೆ, ಅದೆರಡು ಸ್ವಾಪ್ ಆಗುತ್ತೆ. ಸೊ 1, 10, 25 ಆಗುತ್ತೆ. ಇಲ್ಲಿ ಮತ್ತೆ 10 ಮತ್ತೆ 25 ಕಂಪೇರ್ ಮಾಡುತ್ತೆ. 10 ಚಿಕ್ಕದಾಗಿರೋದ್ರಿಂದ ಹಾಗೆ ಇರುತ್ತೆ. ಮತ್ತೆ ನೆಕ್ಸ್ಟ್ ಇಟಿರೇಷನ್ ಅಲ್ಲಿ 2 ಮತ್ತೆ 5 ಚೆಕ್ ಮಾಡುತ್ತೆ, ಏನು ಸ್ವಾಪಿಂಗ್ ಬೇಡ. ಮತ್ತೆ 5 ಮತ್ತೆ 1 ಚೆಕ್ ಮಾಡುತ್ತೆ. ಸೊ 2, 1, 5, 10, 25 ಅಂತ ಇದೆರಡು ಪೊಸಿಷನ್ಸ್ ಸ್ವಾಪ್ ಆಗುತ್ತೆ. ಮಿಕ್ಕಿದೆಲ್ಲ ಅಸೆಂಡಿಂಗ್ ಆರ್ಡರ್ ಇರೋದ್ರಿಂದ ಏನೂ ಆಗಲ್ಲ. ಲಾಸ್ಟ್ ಅಲ್ಲಿ ಮತ್ತೆ ಇದೆರಡು ಪೊಸಿಷನ್ ಚೆಕ್ ಮಾಡುತ್ತೆ. ಸೊ ಅಲ್ಲಿ ಅಸೆಂಡಿಂಗ್ ಆರ್ಡರ್ ಬೇಕು ಅಂತ ಅಂದ್ಬಿಟ್ಟು ಮತ್ತೆ 1 ಮತ್ತೆ 2 ಸ್ವಾಪ್ ಮಾಡ್ಕೊಳುತ್ತೆ. ಸೊ ಈ ರೀತಿ ನಮ್ಗೆ ಅಸೆಂಡಿಂಗ್ ಆರ್ಡರ್ ಅರೇ ಬಂತು. ಇದೇ ರೀತಿ ಚಿಕ್ಕದಾಗಿದ್ಯಾ ಅಂತ ಚೆಕ್ ಮಾಡೋ ಬದಲು ದೊಡ್ಡದಾಗಿದ್ಯಾ ಅಂತ ಚೆಕ್ ಮಾಡ್ಕೊಂಡು ಹೋದಾಗ ನಮ್ಗೆ ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ಅರೆ ಪ್ರಿಂಟ್ ಆಗ್ತಾ ಹೋಗುತ್ತೆ. ಇದಕ್ಕೆ ನಾವು ಸ್ವಾಪಿಂಗ್ ಅಂತ ಕರಿತೀವಿ. ಸೊ ಬಬಲ್ ಸಾರ್ಟ್ ವರ್ಕ್ ಆಗೋದು ಸ್ವಾಪಿಂಗ್ ಅಲ್ಗಾರಿದಮ್ ಅಥವಾ ಸ್ವಾಪಿಂಗ್ ಟೆಕ್ನಿಕ್ ಅಂತ ನಾವೇನ್ ಹೇಳ್ತೀವಿ ಅದ್ರಿಂದ. ಆ ಸ್ವಾಪ್ ಮಾಡೋದಕ್ಕೆ ನಾವು ಮೇನ್ ಆಗಿ ಈ 3 ಸ್ಟೆಪ್ಸ್ ನ ಉಪಯೋಗಿಸ್ಬೇಕು. ಸೊ ಈ 3 ಸ್ಟೆಪ್ಸ್ ನ ಇವಾಗ ಪ್ರೋಗ್ರಾಮ್ ಅಲ್ಲಿ ಯಾವ ತರ ಉಪಯೋಗಿಸೋದು ಅಂತ ನೋಡೋಣ. ಇಲ್ಲಿ ನಾನು ಇಂಟೆಲಿಜೆ ಐಡಿಯಲ್ಲಿ ಒಂದು ಕ್ಲಾಸ್ ನ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ, ಸಾರ್ಟಿಂಗ್ ಡೆಮೋ ಅಂತ. ಅಲ್ಲಿ ಒಂದು ಮೇನ್ ಮೆಥಡ್ ನ ಕ್ರಿಯೇಟ್ ಮಾಡಿದೀನಿ. ಸೊ ಫಸ್ಟ್ ನನಗೆ ಏನ್ ಬೇಕು, ಇನ್ಪುಟ್ ತಗೊಳ್ಳೋದಕ್ಕೆ ಸ್ಕ್ಯಾನರ್ ಕ್ಲಾಸ್ ಬೇಕು. ಸ್ಕ್ಯಾನರ್ ಇನ್ಪುಟ್ ಇಸ್ ಈಕ್ವಲ್ ಟು ನ್ಯೂ ಸ್ಕ್ಯಾನರ್ ಸಿಸ್ಟಮ್ ಡಾಟ್ ಇನ್. ಸೊ ಈಗ ನಾನೊಂದು ಪ್ರಿಂಟ್ ಸ್ಟೇಟ್ಮೆಂಟ್ ಬರೀತೀನಿ.
ಎಂಟರ್ ದ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ಅರೆ. ಫಸ್ಟ್ ನಿಮ್ಗೆ ಅರೆಯಲ್ಲಿ ಎಷ್ಟು ಎಲಿಮೆಂಟ್ಸ್ ಇರಬೇಕು ಅಂತ ಬರೀರಿ ಅಂತ ಹೇಳ್ತೀನಿ. ಸೊ ಅದನ್ನ ನಾನು ಎನ್ ಅಂತ ಒಂದು ವೇರಿಯಬಲ್ಗೆ ತಗೊಂತೀನಿ. ಸೊ ಇನ್ಪುಟ್ ಡಾಟ್ ನೆಕ್ಸ್ಟ್ ಇಂಟೀಜರ್. ನೆಕ್ಸ್ಟ್ ಇನ್ನೊಂದು ಪ್ರಿಂಟ್ ಸ್ಟೇಟ್ಮೆಂಟ್ ಬರೀತೀನಿ. ಎಂಟರ್ ದ ಅರೆ ಎಲಿಮೆಂಟ್ಸ್. ಈಗ ಅರೆ ಎಲಿಮೆಂಟ್ಸ್ ನಾನು ಇನ್ಪುಟ್ ಆಗಿ ತಗೊಳ್ಬೇಕು ಅಂದ್ರೆ ನಾನು ಎನ್ ಟೈಮ್ಸ್ ತಗೊಬೇಕು. ಯಾಕಂದ್ರೆ ಇವಾಗ ಎನ್ ಅನ್ನೋದು ಯೂಸರ್ ಇನ್ಪುಟ್ 5 ಅಂತ ಕೊಟ್ರೆ ನಾನು 5 ಟೈಮ್ಸ್ ಯೂಸರ್ ಇನ್ಪುಟ್ ನ ತಗೊಬೇಕು. ಅದಕ್ಕೆ ನಾನು ಒಂದು ಫಾರ್ ಲೂಪ್ ನ ಹಾಕ್ತೀನಿ. ಇಂಟ್ ಐ ಈಕ್ವಲ್ 0, ಐ ಲೆಸ್ ದೆನ್ ಎನ್, ಐ ಪ್ಲಸ್ ಪ್ಲಸ್. ಇಲ್ಲಿ ಎ ಆಫ್ ಐ ಅಂತ ಕೊಡ್ತೀನಿ ಇಸ್ ಈಕ್ವಲ್ ಟು ಇನ್ಪುಟ್ ಡಾಟ್ ನೆಕ್ಸ್ಟ್ ಇಂಟ್. ಇಲ್ಲಿ ನೋಡಿ ನಿಮ್ಗೆ ಎ ಅನ್ನೋದು ರೆಡ್ ಆಗಿ ತೋರಿಸ್ತದೆ, ಯಾಕಂದ್ರೆ ನಾನು ಅದನ್ನ ಡಿಕ್ಲೇರ್ ಮಾಡಿಲ್ಲ. ಸೊ ನಾನು ಇಲ್ಲಿ ಒಂದು ಅರೇ ವೇರಿಯಬಲ್ ನ ಡಿಕ್ಲೇರ್ ಮಾಡಬೇಕು. ಈಸ್ ಈಕ್ವಲ್ ಟು ನ್ಯೂ ಇಂಟ್. ಇಲ್ಲಿ ನಾನು ಎಷ್ಟು ಸೈಜ್ ಬೇಕು ಅಂತ ಕೊಡ್ಬೇಕಲ್ವಾ, ಸೊ ಅದನ್ನ ನಾನು ಎನ್ ಅಂತ ಕೊಡ್ತೀನಿ. ಸೊ ಈಗ ನಾನು ಅರೇ ಎಲಿಮೆಂಟ್ಸ್ ಕೂಡ ನಾನು ಇನ್ಪುಟ್ ಆಗಿ ತಗೊಂಡಾಯ್ತು. ನೆಕ್ಸ್ಟ್ ನಾನು ಅದನ್ನ ಅಸೆಂಡಿಂಗ್ ಆರ್ಡರ್ ಅಲ್ಲಿ ಪ್ರಿಂಟ್ ಮಾಡಬೇಕು. ಸೊ ಫಸ್ಟ್ ಒಂದು ಫಾರ್ ಲೂಪ್ ಹಾಕ್ತೀನಿ. ಇಂಟ್ ಐ ಈಕ್ವಲ್ 0, ಐ ಲೆಸ್ ದೆನ್ ಎನ್, ಐ ಪ್ಲಸ್ ಪ್ಲಸ್. ಇದ್ರೊಳಗಡೆ ಇನ್ನೊಂದು ಫಾರ್ ಲೂಪ್ ಬರೀಬೇಕು ನಾವು. ಇಂಟ್ ಜೆ ಈಕ್ವಲ್ಸ್ ಐ ಪ್ಲಸ್ 1. ಈ ಫಾರ್ ಲೂಪ್ ತುಂಬಾ ಇಂಪಾರ್ಟೆಂಟ್. ಜೆ ಇಸ್ ಲೆಸ್ ದೆನ್ ಎನ್, ಜೆ ಪ್ಲಸ್ ಪ್ಲಸ್. ಇಲ್ಲಿ ಜೆ ಈಕ್ವಲ್ 0 ಅಂತ ಕೊಟ್ಬಿಟ್ರೆ ನಮ್ ಸ್ವಾಪಿಂಗ್ ಫುಲ್ಲು ವರ್ಕ್ ಆಗೋದೇ ಇಲ್ಲ. ಇಫ್ ಎ ಆಫ್ ಐ is greater than a of i plus 1, ಅಥವಾ i plus 1 ಏನಾಗಿರತ್ತೆ, j ಆಗಿರತ್ತೆ. ಸೊ ಇಫ್ a of i is greater than a of j, int temp is equal to a of i of I equals a of j, a of j equals temp. ಈ ತರ ನಾವು ಸ್ವಾಪಿಂಗ್ ಬರಿಬೇಕು. ಸೊ ಇಲ್ಲಿ ನಮ್ಮ ಮೊದಲನೇ ಎಲಿಮೆಂಟ್ ಎರಡನೇ ಎಲಿಮೆಂಟ್ ಗಿಂತ ದೊಡ್ಡದಾಗಿದ್ರೆ ಮಾತ್ರ ನಾವು ಇದನ್ನ ಬರ್ಕೊಂಡು ಹೋಗ್ತೀವಿ. ಸೊ ಈಗ ನಾನು ಸ್ವಾಪಿಂಗ್ ಆಯ್ತು, ಈಗ ನಾನು ಪ್ರಿಂಟ್ ಮಾಡ್ಬೇಕು. ಸೊ ಈ ಫಾರ್ ಲೂಪ್ ಇಂದ ಹೊರಗಡೆ ಬಂದು ಒಂದು ಪ್ರಿಂಟ್ ಸ್ಟೇಟ್ಮೆಂಟ್ ನ ಬರೀತೀನಿ. ಅರೇ ಇನ್ ಅಸೆಂಡಿಂಗ್ ಆರ್ಡರ್ ಈಸ್ ಫಾರ್ ಇಂಟ್ I equals 0, I less than n, I plus plus. ಇಲ್ಲಿ ಒಂದು ಪ್ರಿಂಟ್ ಸ್ಟೇಟ್ಮೆಂಟ್ ಅಲ್ಲಿ a of i ಒಂದು ಸ್ವಲ್ಪ ಸ್ಪೇಸ್ ಕೊಡ್ತೀನಿ. ಇಲ್ಲಿ ನಾನು ಇಲ್ಲಿ ಪ್ರಿಂಟ್ ln ಅಂತ ಕೊಡೋ ಬದಲು ಬರೀ ಪ್ರಿಂಟ್ ಅಂತಾನ ಕೊಡ್ಬೋದು. ಯಾಕಂದ್ರೆ ಪ್ರತಿಯೊಂದು ಲೈನ್ ಅಲ್ಲೂ ಪ್ರಿಂಟ್ ಆಗೋ ಬದಲು ಒಂದೇ ಲೈನ್ ಅಲ್ಲಿ ನನಗೆ ಸ್ಪೇಸ್ ಕೊಟ್ಟು ಪ್ರಿಂಟ್ ಆಗತ್ತೆ. ನೆಕ್ಸ್ಟ್ ನಾನು ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ಮಾಡ್ಬೇಕು. ಸೊ ಡಿಸೆಂಡಿಂಗ್ ಆರ್ಡರ್ ಅಲ್ಲೂ ಮಾಡೋದಕ್ಕೆ ಸೇಮ್ ಇದೇನೆ ಫಾರ್ ಲೂಪ್ ಬರಿಬೇಕು ನೀವು. ಜಸ್ಟ್ ಒಂದೇ ಒಂದು ಚೇಂಜ್ ಏನು ಅಂತ ನಾನು ತೋರಿಸ್ತೀನಿ. ಸೊ ಇದೇ ಕೋಡ್ ನಾನು ಇಲ್ಲಿ ಕಾಪಿ ಪೇಸ್ಟ್ ಮಾಡ್ತೀನಿ. ನೀವು ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಮತ್ತೆ ಮತ್ತೆ ಬರ್ದು ನೋಡಿ. ಬಟ್ ಎಕ್ಸಾಮ್ ಅಲ್ಲಿ ಟೈಮ್ ಸೇವ್ ಮಾಡೋದಕ್ಕೆ ನೀವು ಕಾಪಿ ಪೇಸ್ಟ್ ಮಾಡ್ಬೋದು. ಬಟ್ ಇಲ್ಲಿ ಒಂದು ಲಾಜಿಕ್, ಸಿಂಪಲ್ ಲಾಜಿಕ್ ಚೇಂಜ್ ಮಾಡ್ಬೇಕು. ಇನ್ಸ್ಟೆಡ್ ಆಫ್ ಗ್ರೇಟರ್ ದನ್ ಸಿಂಬಲ್, ನೋಡಿ ಇಲ್ಲಿ ಗ್ರೇಟರ್ ದನ್ ಸಿಂಬಲ್ ಉಪಯೋಗಿಸಿದ್ವಿ, ಇಲ್ಲಿ ಲೆಸ್ ದನ್ ಸಿಂಬಲ್ ಉಪಯೋಗಿಸ್ಬೇಕು. ಅದೇನ ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ನಾವು ಪ್ರಿಂಟ್ ಮಾಡ್ಬೇಕಾಗಿರೋದ್ರಿಂದ ಇಲ್ಲಿ ನನ್ನ ಸೆಕೆಂಡ್ ಎಲಿಮೆಂಟ್ ಫಸ್ಟ್ ಎಲಿಮೆಂಟ್ ಗಿಂತ ದೊಡ್ಡದಾಗಿದ್ಯಾ ಅಂತ ನೋಡ್ಬೇಕು ನಾನು. ಸೊ ಅದಕ್ಕೆ ಲೆಸ್ ದನ್ ಸಿಂಬಲ್ ನ ಉಪಯೋಗಿಸ್ತಾ ಇದೀನಿ. ಮಿಕ್ಕಿದ ಎಲ್ಲಾ ಲಾಜಿಕ್ ಸೇಮ್ ಇರತ್ತೆ. ಅರೇ ಇನ್ ಡಿಸೆಂಡಿಂಗ್ ಆರ್ಡರ್ ಈಸ್ ಅಂತ ಅಂದ್ಬಿಟ್ಟು ಅದನ್ನ ನಾನು ಪ್ರಿಂಟ್ ಮಾಡ್ತೇನೆ. ಸೊ ಈಗ ನಾನು ಈ ಪ್ರೋಗ್ರಾಮ್ ನ ಸೇವ್ ಮಾಡಿ ರನ್ ಮಾಡ್ತೀನಿ. ಈಗ ಔಟ್ಪುಟ್ ಚೆಕ್ ಮಾಡೋಣ. ಸೊ ಎಂಟರ್ ದ ನಂಬರ್ ಆಫ್ ಅಲ್ಲಿ ಅರೇ ಎಲಿಮೆಂಟ್ಸ್ ಅಂತ ಬಂತು, 5 ಅಂತ ಕೊಡ್ತೀನಿ. ಎಂಟರ್ ದ ಅರೇ ಎಲಿಮೆಂಟ್ಸ್ ಅಂತ ತೋರಿಸ್ತದೆ. ನಾನು ಅಲ್ಲಿ ಎಕ್ಸಾಂಪಲ್ ಅಲ್ಲಿ ಕೊಟ್ಟಿದ್ನ ಕೊಡ್ತೀನಿ. 5, 10, 2, 25, 1. ನೋಡಿ ಅರೇ ಇನ್ ಅಸೆಂಡಿಂಗ್ ಆರ್ಡರ್ ಇಸ್ 1, 2, 5, 10, 25. ಸೊ ಇದು ಅಸೆಂಡಿಂಗ್ ಆರ್ಡರ್ ಕರೆಕ್ಟ್ ಆಗಿದೆ. ಅರೇ ಇನ್ ಡಿಸೆಂಡಿಂಗ್ ಆರ್ಡರ್ ಇಸ್ 25, 10, 5, 2, 1. ಅದು ಕರೆಕ್ಟ್ ಆಗಿದೆ. ಸೊ ಇಲ್ಲಿಗೆ ನಾವು ನಮ್ಮ ಬಬಲ್ ಸಾರ್ಟ್ ವರ್ಕ್ ಆಗ್ತಾ ಇದೆ ಅಂತ ಅರ್ಥ.
ಈ ಬಬಲ್ ಸಾರ್ಟ್ ಟೆಕ್ನಿಕ್ ನೀವು ತುಂಬಾ ಚೆನ್ನಾಗಿ ಜ್ಞಾಪಕ ಇಟ್ಕೊಂಡಿರ್ಬೇಕು. ಯಾಕಂದ್ರೆ ಇದು ನಿಮ್ ಫಸ್ಟ್ ಸೆಮೆಸ್ಟರ್ ಇಂದ ಲಾಸ್ಟ್ ಸೆಮೆಸ್ಟರ್ ತನಕ ಡಿಫ್ರೆಂಟ್ ಡಿಫ್ರೆಂಟ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಅಲ್ಲಿ ಬರ್ತಾನೆ ಇರತ್ತೆ. ಹಾಗೆ ನಿಮ್ಗೆ ಇಂಟರ್ವ್ಯೂಸ್ ಅಲ್ಲಿ ಕೂಡ ಇದನ್ನೇ ಕೇಳೋದು. ಇದೇ ರೀತಿ ಹೆಚ್ಚು ಟೆಕ್ನಿಕಲ್ ಮತ್ತೆ ನಾನ್ ಟೆಕ್ನಿಕಲ್ ಕೋರ್ಸಸ್ಗಳಿಗಾಗಿ ನಮ್ಮ ವೆಬ್ಸೈಟ್ www.kalyona.com ನೀವು ವಿಸಿಟ್ ಮಾಡಿ. ಅಲ್ಲಿ ನೀವು ಕೋರ್ಸಸ್ಗೆ ಎನ್ರೋಲ್ ಆಗಿ ಕಂಪ್ಲೀಟ್ ಮಾಡಿದ್ರೆ ನಿಮ್ಗೆ ಕೋರ್ಸ್ ಕಂಪ್ಲೀಷನ್ ಸರ್ಟಿಫಿಕೇಟ್ ಕೂಡ ಸಿಗತ್ತೆ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಹಾಗೆ ನಿಮ್ಮೆಲ್ಲ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.